ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮೂರಿಂದ ಬೆಂಗಳೂರು ಕಡೆಗೆ ಹೊರಟಿದ್ದೆ. 5:30ಗೆ ಎದ್ದು ಬಸ್ ಹತ್ತಿ ಸೀಟ್ ಹಿಡಿದು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಬೆಂಗಳೂರಿಗೆ ಬಂದು ತಲುಪಿದ್ದೆ. ಏನಕ್ಕೆ ಅಂತೀರಾ? ಯಾಕೆ ಅಂದರೆ ನಾನು ನಿದ್ದೆ ಮಾಡ್ತಿದ್ದೆ ಅದಕ್ಕೆ. ಸೊ ನನ್ನ ಸ್ಟಾಪ್ ಬಂತು ಯಶವಂತಪುರದ ಹತ್ರ ಇಳ್ಕೊಂಡೆ. ಡೈರೆಕ್ಟಾಗಿ ನನಗೆ ಫಸ್ಟ್ ಕಣ್ಣಿಗೆ ಕಾಣಿಸಿದ್ದೆ ನಮ್ಮ ಮೆಟ್ರೋ. ಆವಾಗ ತಾನೇ ಫ್ರೆಶ್ ಹೂವು, ಹಣ್ಣು, ತರಕಾರಿಗಳು ಎಲ್ಲನೂ ಮಾರ್ತಾಯಿದ್ರು. ತುಂಬಾ ಜನ ಇದ್ದರು. ನೆಕ್ಸ್ಟ್ ನಾನು ಮೆಟ್ರೋ ಸ್ಟೇಷನ್ ಕಡೆ ಹೊರಟೆ. ಟಿಕೆಟ್ ತಗೊಂಡು ಹೋಗ್ತಾ ಇದ್ದೆ. ಭಾನುವಾರ ಆಗಿರೋದ್ರಿಂದ ಮೆಟ್ರೋ ಸ್ಟೇಷನಲ್ಲಿ ಅಷ್ಟೊಂದು ಜನ ಇರಲಿಲ್ಲ, ಮತ್ತು ಈವನ್ ಬಸ್ಸಲ್ಲೂ ಕೂಡ ಅಷ್ಟೊಂದು ಜನ ಇರಲಿಲ್ಲ. ಎಲ್ಲ ರೀಲ್ಸು ಮತ್ತು ಎಲ್ಲರ ಬಾಯಲ್ಲೂ ಕೇಳಿ ಕೇಳಿ ನಾನೊಂದು ಜಾಗಕ್ಕೆ ಹೋಗ್ತಾ ಇದ್ದೆ ಯಶವಂತಪುರದಿಂದ. ಅದು ಯಾವ ಜಾಗ ಅಂತ ಗೆಸ್ ಮಾಡ್ತಾ ಇರಿ. ಶಾಪಿಂಗ್ಗೆ ಅಂತಲೇ ತುಂಬ ಫೇಮಸ್ ಆಗಿರೋದು, ತುಂಬ ಹೈಪ್ ಕೊಟ್ಟಿರ್ತಾರೆ ಎಷ್ಟೊಂದು ಜನ. ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಬಟ್ಟೆ ಅಂತ ಎಲ್ಲ ಸಖತ್ ಹೈಪ್ ಕೊಟ್ಟಿರ್ತಾರೆ. ಸೊ ಮೆಟ್ರೋದಲ್ಲಂತೂ ಜನ ತುಂಬಾ ಇದ್ದರು. ಇಷ್ಟು ದಿನದಲ್ಲಿ 2-3 ಸಲ ಅಷ್ಟೇ ಕೂರಕ್ಕೆ ಸಿಕ್ಕಿರೋದು ನನಗೆ. ಅಂತೂ ಇಂತೂ ನಮ್ಮ ಸ್ಟಾಪ್ ಬಂತು, ಅದೇ ಜಯನಗರ. ಜಯನಗರಕ್ಕೆ ಎಂಟ್ರಿ ಆದ ತಕ್ಷಣ ಬ್ಯಾಂಗ್ಳೂರಿಂದ ಎಲ್ಲೋ ದೂರ ಬಂದಿದ್ದೀವಿ ಅನ್ನೋ ಫೀಲ್. ಅಷ್ಟು ಮರ ಗಿಡ, ಫುಲ್ ಎಲ್ಲಿ ನೋಡಿದರೂ ಗ್ರೀನರಿನೇ ಕಾಣಿಸ್ತಿತ್ತು. ನಮ್ಮ ಹೊಟ್ಟೆ ತುಂಬಾ ತಾಳ ಆಗ್ತಿತ್ತು. ಸೊ ಅಂತೂ ಇಂತೂ ನಾವು ಒಂದು ಹೋಟೆಲಿಗೆ ಬಂದ್ವಿ, ಅದೇ ನೈವೇದ್ಯಂ ಹೋಟೆಲ್ ಅಂತ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಮತ್ತು ಫುಡ್ ಕೂಡ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ನಾವು 1 ಪ್ಲೇಟ್ ಇಡ್ಲಿ ವಡೆ ಮತ್ತು ಮಶ್ರೂಮ್ ಪಲಾವ್ನ ತಗೊಂಡಿದ್ವಿ. ಹೊಟ್ಟೆನ ಫುಲ್ ಮಾಡಿಕೊಂಡು ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂತ ನೋಡ್ತಾ ಇದ್ವಿ. ದೇವ್ರ ಫೋಟೋಯಿಂದ ಹಿಡಿದು, ಬೇಸಿಕ್ ನೀಡ್ಸಿಂದ ಹಿಡಿದು, ಡ್ರೆಸ್ಸಸ್ಸಿಂದ ಹಿಡಿದು ಏನಿಲ್ಲ ಜಯನಗರಲ್ಲಿ ಎಲ್ಲನೂ ಇದೆ. ಈ ಶಾರ್ಟ್ ಕುರ್ತೀಸ್ನ ನೋಡ್ತಾ ಇದ್ದೆ. ಇದು ಜಸ್ಟ್ 200 ರೂಪಿ 1 ಪೀಸ್ ಸೆಲ್ ಮಾಡ್ತಾರೆ, ಬಟ್ ಬಾರ್ಗೇನ್ ಮಾಡಿದ್ರೆ 150ಗೆ ಹಾಕ್ಕೊಡ್ತಾರೆ. ಈ ಡ್ರೆಸ್ ಅಂತೂ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಕಲರ್ ಆಬ್ವಿಯಸ್ಲಿ ಬ್ಲೂ ಆ್ಯಂಡ್ ಪಿಂಕ್ ಯಾರಿಗಿಷ್ಟ ಆಗಲ್ಲ. ಗೆಸ್ ದ ಪ್ರೈಸ್ ಗೈಸ್, ಇಟ್ಸ್ ಜಸ್ಟ್ 750 ರೂಪಿ. ನಾವು ಆಚೆ ತೊಗೋತೀವಿ ಅಂದರೆ ಒಂದು 2000 ಆದರೂ ಆಗುತ್ತೆ. ಇದೆಲ್ಲ ಕೂಡ ಜಸ್ಟ್ 900 ರೂಪಿ ಒಳಗಡೆ ಸಿಗ್ತಾಯಿತ್ತು. ಈ ಅಂಬ್ರೆಲಾ ಟಾಪ್ಸ್ ಎಲ್ಲ ಒಂದು 500-600 ರೇಂಜಲ್ಲಿ ಸಿಗ್ತಾಯಿತ್ತು. ಈವನ್ ನಾನು ನೈಟ್ ಪ್ಯಾಂಟ್ಸ್ ಕೂಡ ನೋಡಿದೆ, 100 ರೂಪಿ ಒನ್ಗೆ ಸಿಗ್ತಾಯಿತ್ತು. ಸೊ ನಾವು ಸುತ್ತಾಡಿ ಸುಸ್ತಾಗಿ ಬ್ರೇಕ್ ಬೇಕು ಅಂತ ಎನರ್ಜಿನ ಮತ್ತೆ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮ್ಯಾಂಗೋ ಮಿಲ್ಕ್ ಶೇಕ್ ಮತ್ತು ಒಂದು ಪೈನಾಪಲ್ ಜ್ಯೂಸನ್ನ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದೆ ಹೆಣ್ಮಕ್ಳ ಫೇವ್ರೆಟ್ ಪಾರ್ಟ್, ಅದೇ ಜುಮ್ಕಿ. ತುಂಬಾ ಕಲೆಕ್ಷನ್ಸ್ ಇತ್ತು ಜುಮ್ಕಾಸ್ ಕೂಡ, ಬಟ್ ನಾವಿಲ್ಲಿ ನೋಡಿ ತಗೋಬೇಕು. ಇವಾಗ ರೋಡ್ ಸೈಡಲ್ಲಿ ಜುಮ್ಕಾ ಪ್ರೈಸ್ ಎಲ್ಲ ಜಸ್ಟ್ 50 ರೂಪಿ, ಬೈ ಎನಿ 110 ರೂಪಿ ಆ ಥರ ಎಲ್ಲ ಇರುತ್ತೆ. ಈವನ್ ಒಳಗಡೆ ಶಾಪ್ಸ್ಗಳಲ್ಲೆಲ್ಲ 300, 400, 200ಗೆಲ್ಲ ಮಾರ್ತಾ ಇರ್ತಾರೆ. ಸೊ ನೋಡಿ ತಗೋಬೇಕು. ಇದನ್ನು ಪಿಕ್ ಮಾಡಿದ್ರೆ ಇದ್ರ ಹಿಂದೆನೇ ಪ್ರೈಸ್ ಬರೆದಿರ್ತಾರಲ್ವ, ಅದನ್ನ ನೋಡೇ ವಾಪಸ್ ಬಂದ್ವಿ ನಾವು. ಜಸ್ಟ್ ಚಿಕ್ಕ ಜುಮ್ಕೀಸ್ಗೆಲ್ಲ ಅಷ್ಟೊಂದು ಪ್ರೈಸ್ ಇಟ್ಟಿರ್ತಾರೆ. ಒಂದೆರಡು ಎತ್ತಾಕೊಂಡು ಇವಾಗ ನಮ್ಮ ಶಾಪಿಂಗ್ ಮುಗೀತು ಅಂತ ಮತ್ತೆ ಮೆಟ್ರೋ ಹತ್ತಿ ಬಾಯ್ ಬಾಯ್ ಜಯನಗರ ಅಂಟಿಲ್ ನೆಕ್ಸ್ಟ್ ಟೈಮ್ ಅಂತ ಹೇಳಿ ಊಟದ ಕಡೆ ಹೊರಟ್ವಿ. ಸುತ್ತಾಡಿ ಕಾಲು ನೋವು ಬಂದು ಹೊಟ್ಟೆ ತಾಳ ಹಾಕ್ತಿತ್ತು. ಚೆನ್ನಾಗಿ ಊಟ ಮಾಡಿದ್ವಿ. ಊಟ ಮಾತ್ರ ಸಖತ್ತಾಗಿತ್ತು. ಕಬಾಬ್ ಅಂತೂ ಅಲ್ಟಿ. ನಾನ್ ವೆಜ್ ತಿಂದಮೇಲೆ ಆಬ್ವಿಯಸ್ಲಿ ಸ್ವೀಟ್ ತಿನ್ನಬೇಕಲ್ವ. 2 ಐಸ್ ಕ್ರೀಮ್ ತಿನ್ಕೊಂಡು ನಮ್ಮ ಊರ ಕಡೆಗೆ ಬಸ್ ಯಾವುದಿದೆ ಅಂತ ಬಸ್ ಸ್ಟ್ಯಾಂಡಿಗೆ ಬಂದು ಹುಡುಕ್ತಾ ಇದ್ವಿ. ಅಂತೂ ಇಂತೂ ನಮ್ಮ ಊರ ಕಡೆ ಬಸ್ ಸಿಕ್ತು, ಸೀಟ್ ಕೂಡ ಸಿಕ್ತು. ಬಾಯ್ ಬಾಯ್ ಬೆಂಗಳೂರು ಅಂತ ಹೇಳಿಕೊಂಡು ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಅಂತೂ ಇಂತೂ ನಮ್ಮ ಊರಿಗೆ ಬಂದು ತಲುಪೇ ಬಿಟ್ವಿ. ನಮ್ಮ ಊರಿಗೆ ಬಂದು ತಲುಪಿದ ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ. ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ.
ಹೆಣ್ಮಕ್ಳು ಎಲ್ಲರೂ ಒಂದ್ಸರಿನಾದರೂ ಜಯನಗರ್ 4th ಬ್ಲಾಕ್ಗೆ ಹೋಗಲೇಬೇಕು. ಅಲ್ಲಿನ ಕಲೆಕ್ಷನ್ಸ್, ಅಲ್ಲಿನ ಪ್ರೈಸ್ ಕೇಳಿ ತುಂಬಾ ಖುಷಿ ಆಯಿತು ನನಗಂತೂ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಇನ್ನು ನಾನು ಜಯನಗರಲ್ಲಿ ಎಷ್ಟೆಲ್ಲ ಐಟಮ್ಸ್ನ ತಗೊಂಡೆ, ಏನೆಲ್ಲ ತಗೊಂಡೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.